ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಏಳುವಾಗಲೇ ತುಂಬ ಮಳೆ. ನಮ್ಮ ಮಂಗಳೂರು ಆಚೆ ಇವಾಗ ತುಂಬ ಗಾಳಿ ಮಳೆ ಬರ್ತಾ ಉಂಟು. ನಿಮಗೆಲ್ಲ ನೋಡ್ಬೋದು ಯಾವ ರೀತಿ ಮಳೆ ಬರ್ತಾ ಉಂಟಂತ. ಇವಾಗ ಮಳೆ ಸ್ವಲ್ಪ ಬಿಟ್ಟಿದೆ. ಇವಾಗ ಟೈಮ್ ಒಂದು 10 ಗಂಟೆ ಆಗಿದೆ. ನಿಮಗೆಲ್ಲಿ ಕಾಣ್ಬೋದು ನನ್ನ ಗಾರ್ಡನಲ್ಲಿ ಒಂದು ಗಿಡ ಫಸ್ಟ್ ಟೈಮ್ ಹೂ ಬಿಟ್ಟದ್ದು ನೋಡಿ. ಇದು ಲಿಲ್ಲಿ ಅಂತ ಹೇಳ್ತಾರೆ. ಅದು ಹೂ ತುಂಬ ಚೆಂದ ಉಂಟು. ಆರ್ಟಿಫಿಷಿಯಲ್ ಹೂ ಹಾಗೇನೆ ಕಾಣ್ತಾ ಉಂಟು. ಇಲ್ಲಿ ನಿಮಗೆ ಕಾಣಿಸುವ ಟೇಬಲ್ ನಮ್ಮ ಮನೆಯಲ್ಲಿ ತುಂಬ ಯೂಸ್ ಆಗುವ ಟೇಬಲ್. ಮಕ್ಕಳಿಗೆ ಊಟ ಮಾಡಲಿಕ್ಕಿರ್ಬೋದು, ಇಲ್ಲಾಂದರೆ ಏನಾದರೂ ತುಂಬ ಯೂಸ್ ಆಗ್ತದೆ. ಅದಕ್ಕೋಸ್ಕರ ಅದರ ಮೇಲೆ ಪದಾರ್ಥ ನೀರು ಜಾಸ್ತಿ ಚೆಲ್ತಾ ಇರ್ತದೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಚೇಂಜ್ ಮಾಡುವ, ಸ್ವಲ್ಪ ರಿನೋವೇಷನ್ ಮಾಡುವ ಅಂತ ಅಂದ್ಕೊಳ್ಳುವಾಗ ನನಗೆ ಮೀಶೋದಲ್ಲಿ ಪ್ರಾಡಕ್ಟ್ ಸಿಕ್ತು. ಇದು ಆ್ಯಕ್ಚುಲಿ ಅಡಿಸಿವ್ ವಾಟರ್ ಪ್ರೂಫ್ ವಾಲ್ಪೇಪರ್. ಇದನ್ನು ಟೇಬಲ್ಗೆಲ್ಲ ಯೂಸ್ ಮಾಡ್ಬೋದು, ಅಂದರೆ ವುಡ್ ಮೇಲೆ ಎಲ್ಲ ಯೂಸ್ ಮಾಡ್ಬೋದು ಅಂತ ನಾನು ಅದರ ರಿವ್ಯೂಸ್ ಎಲ್ಲ ನೋಡುವಾಗ ನಂಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಕೂಡ ಇದನ್ನು ಆರ್ಡರ್ ಮಾಡಿದೆ. ನನಗೆ ಇದೇ ವುಡ್ ಕಲರಲ್ಲಿ ಸ್ವಲ್ಪ ಡಾರ್ಕಲ್ಲೇ ಬೇಕಿತ್ತು. ಅದಕ್ಕೋಸ್ಕರ ಈ ಕಲರ್ ಆರ್ಡರ್ ಮಾಡಿದ್ದೆ. ನಿಮಗೆ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಉಂಟು. ನಾನು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೇನೆ. ನಾನು ಈ ರೀತಿಯಾದ ವಾಲ್ಪೇಪರ್ ಫಸ್ಟ್ ಟೈಮ್ ಆರ್ಡರ್ ಮಾಡಿದ ಕಾರಣ ನನಗೆ ಇದನ್ನು ಹೇಗೆ ಯೂಸ್ ಮಾಡೋದಂತ ಗೊತ್ತಾಗಲಿಲ್ಲ. ಹಾಗೆ ನಾವು ಟೇಬಲಿಗೆ ಹಾಕುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಅದು ಕರೆಕ್ಟ್ ಫಿನಿಶಿಂಗ್ ಬರಲಿಲ್ಲ. ನಿಮಗೆ ಈ ವಿಡಿಯೋದಲ್ಲಿ ನೋಡ್ಬೋದು. ಬಟ್ ಕರೆಕ್ಟಾಗಿ ಹಾಕಿದರೆ ಅದು ಕರೆಕ್ಟ್ ಫಿನಿಶಿಂಗ್ ಬರ್ತದೆ. ಓವರಾಲ್ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು. ಮಕ್ಕಳಿರುವ ಮನೆಯಲ್ಲಿ ಮಕ್ಕಳು ಪದಾರ್ಥ ನೀರೆಲ್ಲ ಚೆಲ್ಲುವಾಗ ವುಡ್ಡೆಲ್ಲ ಹಾಳಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ರೀತಿಯಾದ ವಾಲ್ಪೇಪರ್ ಆ ವುಡನ್ ಟೇಬಲ್ ಮೇಲೆ ಹಾಕಿದರೆ ನೀರು ಚೆಲ್ಲಿದರೆ ಒರೆಸ್ಬೋದು, ಪದಾರ್ಥ ಎಲ್ಲ ಚೆಲ್ಲಿದರೆ ಒರೆಸ್ಬೋದು. ಹಾಗೆ ಇದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ನನ್ನ ಅನಿಸಿಕೆ. ಅಡಿಸಿವ್ ಕ್ವಾಲಿಟಿ ಅಂದರೆ ಸ್ಟಿಕ್ಕಿಂಗ್ ಕ್ವಾಲಿಟಿ ಕೂಡ ಒಳ್ಳೆಯದುಂಟು. ಕಲರ್ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ತುಂಬ ಒಳ್ಳೆಯದುಂಟು. ತುಂಬ ಜನ ಮನೆಯಲ್ಲಿ, ನನ್ನ ಮನೆಯಲ್ಲಿ ಕೂಡ ಈ ಥರ ಪ್ಲಾಸ್ಟಿಕಲ್ಲಿ ಎಲ್ಲ ವೆಜಿಟೇಬಲ್ಸಲ್ಲಿ ಹಾಕಿ ಇಡೋದು ಕಾಮನ್. ಸೊ ಇದಕ್ಕೋಸ್ಕರ ನಾನು ಮೀಶೋದಿಂದ ಈ ಥರದ ಒಂದು ಫ್ರಿಡ್ಜ್ ಆರ್ಗನೈಸರ್ ಬಾಕ್ಸನ್ನು ಆರ್ಡರ್ ಮಾಡಿದ್ದೇನೆ. ಇದು ನಾನು ಆರ್ಡರ್ ಮಾಡಿದಲ್ಲಿ ಒಂದು ಪ್ಯಾಕಲ್ಲಿ 6 ಬಾಕ್ಸ್ ಸಿಕ್ಕಿದೆ. ಹಾಗೆಯೇ ಈ ಥರ ಒಂದು ಡ್ರೈನ್ ಪ್ಲೇಟ್ ಕೂಡ ಸಿಕ್ಕಿದೆ. ನನಗೆ ಇದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ನನಗೆ ಅನಿಸ್ತು. ನಾವು ಪ್ಲಾಸ್ಟಿಕಲ್ಲಿ ಎಲ್ಲ ಇಡುವುದಕ್ಕಿಂತ ಈ ಥರ ಬಾಕ್ಸಲ್ಲಿ ಸಪ್ರೇಟಾಗಿ ವೆಜಿಟೇಬಲ್ಸ್ ಎಲ್ಲ ಇಡ್ಬೋದು. ತುಂಬ ಆರ್ಗನೈಸ್ಡ್ ಆಗಿ ಕೂಡ ಕಾಣುತ್ತೆ. ಫ್ರಿಡ್ಜಲ್ಲಿ ಸ್ಪೇಸ್ ಕೂಡ ತುಂಬ ಇರುತ್ತೆ. ಹಾಗೆಯೇ ಬಾಕ್ಸ್ ಕಡಿಮೆ ಆದರೆ ಸ್ವಲ್ಪ ಪ್ಲಾಸ್ಟಿಕಲ್ಲಿ ಕೂಡ ಇಡ್ಬೋದು. ನಾನು ಕೂಡ ಪ್ಲಾಸ್ಟಿಕಲ್ಲಿ ಇಟ್ಟಿದ್ದೇನೆ. ಮಧ್ಯಾಹ್ನ ಊಟಕ್ಕೆ ನಾನು ಗೀ ರೈಸ್ ಮತ್ತು ಅಫ್ಘಾನಿ ಚಿಕನ್ ಹಾಗೆಯೇ ಸ್ಯಾಲಡ್ ಮಾಡಿದ್ದೆ. ಅಫ್ಘಾನಿ ಚಿಕನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಟೇಸ್ಟಿಯಾಗಿ ತುಂಬ ಒಳ್ಳೆಯದಾಗಿ ಬಂದಿದೆ. ನಾನು ಇದರ ರೆಸಿಪಿ ಶೂಟ್ ಮಾಡಲಿಲ್ಲ. ನಿಮಗೆ ಯಾರಿಗಾದರೂ ಈ ರೆಸಿಪಿ ಬೇಕಾದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ಶುವರ್ ಈ ರೆಸಿಪಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸಂಜೆ ಹೊತ್ತು ಮಕ್ಕಳನ್ನು ಕರ್ಕೊಂಡು ನಾನು ಸುರತ್ಕಲ್ಲಿರುವ ಜಂಪ್ ಆ್ಯಂಡ್ ಜಾಯ್ಗೆ ಹೋಗಿದ್ದೆ. ಅಲ್ಲಿ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಒಂದು ಪ್ಲೇ ಝೋನ್ ಆಗಿ ಉಂಟು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಅದಕ್ಕೋಸ್ಕರ ನನ್ನ ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಹೋಗಿದ್ದೆ.
ನಾವಿವಾಗ ಡಾಮಿನೋಸ್ಗೆ ಬಂದಿದ್ದೇವೆ. ಇದು ಸುರತ್ಕಲ್ಲಿನ ಔಟ್ಲೆಟ್. ಬಿಗ್ 6-in-1 ಪಿಜ್ಜಾ ಟ್ರೈ ಮಾಡುವಂತ ಬಂದದ್ದು. ನೋಡಿ, ಈ ಥರ 6 ಫ್ಲೇವರ್ಸ್ ಇದು ಪಿಜ್ಜಾ ಒಂದೇ ಪಿಜ್ಜಾದಲ್ಲಿ ಮಾಡಿ ಕೊಡ್ತಾರೆ. ನಿಮಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಒಟ್ಟಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್. ಈಗಿನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.